ಸಂಸ್ಕೃತದಲ್ಲಿ ಮಠಃ ಛಾತ್ರಾದಿ ನಿಲಯಃ ಅಂದರೆ ಗುರುಗಳು, ವಿದ್ಯಾರ್ಥಿಗಳು, ಸನ್ಯಾಸಿಗಳು, ಶಿಷ್ಯರು ಹಾಗೂ ಬ್ರಹ್ಮಚಾರಿಗಳು ವಾಸ ಮಾಡುವ ಜಾಗ. ಇಲ್ಲಿ ವಿದ್ಯೆ, ಜ್ಞಾನ ನೀಡಲಾಗುತ್ತದೆ, ಮತ ಧರ್ಮಗಳ ಪ್ರಚಾರ ಕಾರ್ಯ ನಡೆಸಲಾಗುತ್ತದೆ ಎಂದು ಅಮರಕೋಶದಲ್ಲಿ ಪ್ರಸ್ತಾಪವಿದೆ. ಈ ಮಠದ ಗುರು ಪರಂಪರೆಯಲ್ಲಿ ದಾಖಲೆಗಳು ದೊರೆತಿರುವುದು ಕೆಲವು ಮಠಾಧಿಪತಿಗಳದ್ದು ಮಾತ್ರ. ಈಗಾಗಲೇ ನಮ್ಮ ಶ್ರೀಮಠಕ್ಕೆ 80 ಜನ ಮಠಾಧಿಪತಿಗಳು ಶ್ರೀಮಠದ ಸೇವೆಯನ್ನು ಮಾಡಿ ಹೋಗಿದ್ದಾರೆ. ಇದಕ್ಕೆ ಆಧಾರ ಎನ್ನುವ ಹಾಗೆ ಶ್ರೀಮಠದ ಈಶಾನ್ಯ ಮೂಲೆ ಇರುವಂತ ಅತ್ಯಂತ ಪ್ರಾಚೀನ ನಂದೀಶ್ವರ ಅಂದ್ರೆ ಬಸವಣ್ಣನ ದೇವಸ್ಥಾನದ ಒಳಗಡೆ ಆ ನಂದಿಯ ಮೂರ್ತಿಯ ಸುತ್ತಲೂ ಸುಮಾರು 76 ಲಿಂಗಗಳು ಅಂದ್ರೆ 76 ಗದ್ದಿಗೆಗಳ ರೀತಿಯಲ್ಲಿದ್ದಂಥದ್ದು ನಾವು ನೋಡಿದ್ದೇವೆ. ಈಗ ಅದು ಆ ದೇವಸ್ಥಾನ ಪುನರ್ ನಿರ್ಮಾಣಗೊಂಡಿದೆ. ಹೀಗಾಗಿ 76 ಜನ ಮಠಾಧಿಪತಿಗಳು ಶ್ರೀಮಠದ ಸೇವೆಯನ್ನು ಮಾಡಿದ್ದಾರೆ. 1907ನೇ ಇಸ್ವಿಯಲ್ಲಿ ಈ ಮಠದ ಮಠಾಧಿಪತಿಗಳಾಗಿದ್ದಂಥ ಸಿದ್ಧ ಋಷಭರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮೈಸೂರು ಆಸ್ಥಾನಕ್ಕೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಇಲ್ಲಿ 76 ಜನ ಪೂಜ್ಯರ ಗದ್ದುಗೆಗಳು ಇವೆ, ಆ ಗದ್ದುಗೆಗಳನ್ನ ಪೂಜಾ ಕಾರ್ಯಗಳು ನೆರವೇರಬೇಕಾಗುತ್ತೆ ಅನ್ನುವಂತಹ ವಿಷಯವನ್ನು ಅವರು ಉಲ್ಲೇಖ ಮಾಡ್ತಾರೆ. ಅಂದ್ರೆ ಅವ್ರಿಗಿಂತ ಮೊದಲು 76 ಜನ ಮಠಾಧಿಪತಿಗಳು ಈ ಮಠದ ಸೇವೆಯನ್ನು ಮಾಡಿದ್ದಾರೆ. ಅವರು ಸಿದ್ಧ ಋಷಭರಾಜ ದೇಶಿಕೇಂದ್ರ ಸ್ವಾಮೀಜಿಯವರು 77ನೇದವರು, ಅವರ ನಂತರ ಬಂದಂಥವರು ಶಿವರುದ್ರ ಸ್ವಾಮಿಗಳವರು 78ನೇದವರು, ಅವರ ನಂತರ ಈ ಮಠದ ಅಧಿಪತ್ಯವನ್ನ ಮಾಡಿದವರು ಲಿಂಗೈಕ್ಯ ಗಂಗಾಧರ ಜಗದ್ಗುರುಗಳವರು, ಅವರು 79ನೇ ಪೂಜ್ಯರಾಗ್ತಾರೆ. ಅವರ ನಂತರ ನಮ್ಮ ಗುರುಗಳಾದ ಸುವರ್ಣಲಿಂಗ ಶಿವಾಚಾರ್ಯರು 80ನೇ ಮಠಾಧಿಪತಿಗಳಾಗಿ ಬರ್ತಾರೆ. ಈಗ ಪ್ರಸ್ತುತ ನಾವು 81ನೇಯ ಪೂಜ್ಯರಾಗಿ ಈ ಮಠದ ಸೇವೆಯನ್ನ ನೆರವೇರಿಸ್ತಾ ಇದ್ದೇವೆ. ಹೀಗೆ ಈ ಮಠದ ಒಂದು ಪರಂಪರೆ ಅತ್ಯಂತ ಶ್ರೇಷ್ಠ ಪರಂಪರೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸ್ತದೆ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಕಪರ್ಧಿನೇ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ಖಟ್ವಾಂಗಿನೇ ನಮಃ. ಓಂ ವಿಷ್ಣುವಲ್ಲಭಾಯ ನಮಃ. ಓಂ ಅಂಬಿಕಾನಾಥಾಯ ನಮಃ. ಓಂ ಸಹಸ್ರಾಕ್ಷಾಯ ನಮಃ.
ಓಂ ಸಹಸ್ರಪಾದೇ ನಮಃ. ಓಂ ಅಪವರ್ಗಪ್ರದಾಯ ನಮಃ. ಓಂ ಅನಂತಾಯ ನಮಃ. ಓಂ ತಾರಕಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರೋಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮ ನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪ್ರಣತೆಯೋಳು ಸವೇಯದ ಸದ್ಭಕ್ತಿ ರಸ ತೈಲ ತೇವಿದ. ಸವೇಯದ ಸದ್ಭಕ್ತಿ ರಸ ತೈಲ ತೇವಿದ. ಪ್ರವಿಮಲ ಕಳೆಯಂಬೋ ಬತ್ತಿ ವಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮುಸುಕಿದ ವಿಷಯ ಪತಂಗ ಬಿತ್ತುರುಳೆ ತಾಮಸ ಬುದ್ಧಿಯಂಬ ಕತ್ತಲೆ ಅಳಿಯೇ. ಮಸಗಿ ಸುಜ್ಞಾನವೆಂತೆಂಬೋ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಪೂರ್ಧದನುಪಮ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಪ್ರಣವಾಕಾರದ ಗುಣಮೂರು ಮುಟ್ಟದ ಗಣನೆ ಗತೀತಾರ್ಥವನೆ ತೋರುವ. ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾ. ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾ. ಮಣಿಯನಿಸುವ ಶಂಭೋ ಲಿಂಗವೇತನಾದ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಓಂ ರಾಜಾಧಿರಾಜಾಯ ಪ್ರಸಯ್ಯ ಸಾಹಿನೇ ನಮೋ ವಯಂ ವೈಶ್ರವಣಾಯ ಕುರ್ಮಹೇ. ಸಮೇ ಕಾಮಾನ್ ಕಾಮಕಾಮಾಯ ವೈಶ್ಯಂ ಕಾಮೇಶ್ವರೋ ವೈಶ್ರವಣೋ ದದಾತ್. ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ. ಸಾಂಬಜಯ ನಮಃ ಪಾರ್ವತೆ ಶಿವ ಹರ ಹರ ಮಹಾದೇವ. ಶಿವ ನಮಃ ಪಾರ್ವತೆ ಪತೆ ಹರ ಹರ ಮಹಾದೇವ. ಹರ ನಮಃ ಪಾರ್ವತೆ ಪತೆ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು पंचाचार्य महाराज की जय. क्षेत्रनाथ श्री वीरभद्र स्वामी की जय. लिंगैक्य सुवर्णलिंग शिवाचार्य महाराज की जय. लिंगैक्य संगन बसव शिवाचार्य महाराज की जय. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಸಾಂಬಜೆ ನಮಃ ಪಾರ್ವತೆ ಶಿವ ಹರ ಹರ ಮಹಾದೇವ. दक्ष नमस्कारां करोमि यो वेदां ब्रह्मणो वेद अमृतेन ऋताम्बरीं तस्मै ब्रह्मचर्यं माच आयुः कीर्तिं व्रजां ददो दीर्घमायुः तनिर्माल्य विसर्जनं करोमि. ಭಾರತೀಯ ಗುರು ಪರಂಪರೆಯಲ್ಲಿ ಕ್ರಿಸ್ತಪೂರ್ವ 5ನೇ ಶತಮಾನದ ಕಾಲಕ್ಕಾಗಲೇ ಗುರುಕುಲಗಳಿದ್ದುದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಅಂತಹ ಘಟಕಗಳೇ ಇಂದು ಮಠ ಎಂಬ ಪರ್ಯಾಯ ಅರ್ಥದಲ್ಲಿ ಉಳಿದು ಬಂದಿವೆ ಎಂಬುದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ.
ಅಂದು ರಾಜ ಮಹಾರಾಜರು, ಅರಸರು, ಪಾಳೆಗಾರರು, ಮಾಂಡಳಿಕರುಗಳ ಆಶ್ರಯದಲ್ಲಿ ಮಠಗಳ ಧರ್ಮ ಕಾರ್ಯಗಳು ಸಾಗುತ್ತಿದ್ದರೆ, ಇಂದು ತಮ್ಮ ಅಸ್ತಿತ್ವ ತಾವೇ ಉಳಿಸಿಕೊಂಡು ಶಕ್ತಿಗನುಸಾರವಾಗಿ ಬೆಳೆಸಿಕೊಂಡು ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕೆಲಸಗಳು ಮಾಡಬೇಕಾಗಿದೆ. ಶ್ರೀ ಮಹಾಂತಲಿಂಗ ಶಿವಾಚಾರ್ಯರು ಪಟ್ಟಾಧಿಕಾರದ ನಂತರ ತಮ್ಮ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಸಮಯವನ್ನು ನೀಡಿದರೂ, ಗುರುಗಳಾದ ಶ್ರೀ ಸುವರ್ಣಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಲಿಂಗೈಕ್ಯರಾದ ಮೇಲೆ ಮಠದ ಸಂಪೂರ್ಣ ಜವಾಬ್ದಾರಿ ಹೊತ್ತು ಮಠದ ಅಭ್ಯುದಯಕ್ಕೆ ವಿಶೇಷ ಗಮನ ನೀಡುತ್ತಾರೆ. ಪರಿಣಾಮ, ಇಂದು ಸುಮಾರು 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬಡವರ್ಗದ ಪ್ರತಿಭಾವಂತ ಮಕ್ಕಳಿಗಾಗಿ ಉಚಿತ ಊಟ, ವಸತಿ ಹೊಂದಿರುವ ಶಾಲೆಯೊಂದನ್ನು ಸ್ಥಾಪಿಸುತ್ತಾರೆ. ಮಠದ ಮೇಲೆ ಒಲವು ಹೊಂದಿರುವ ಭಕ್ತರ ಸಹಾಯ ಸಹಕಾರದ ಜೊತೆಗೆ ಪೂಜ್ಯ ಶ್ರೀ ಮಹಾಂತಲಿಂಗ ಶಿವಾಚಾರ್ಯರು ಸುಮಾರು 5 ಕೋಟಿ ರೂಪಾಯಿಗಳ ಖರ್ಚು ವೆಚ್ಚದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಸ್ಮೃತಿ ಎಂಬ ಕಲ್ಯಾಣ ಮಂಟಪ ಕಟ್ಟಿಸಿದ್ದಾರೆ. ಅದರಿಂದ ಬರುವ ಆದಾಯದಲ್ಲಿ ಈ ಎಲ್ಲ ಕಾರ್ಯಗಳು ಮಾಡುತ್ತಾ ಸಾಗಿದ್ದಾರೆ. ಶ್ರೀಮಠದಲ್ಲಿ ಈಗಾಗಲೇ ತಮಗೆ ತಿಳಿಸಿರುವ ಹಾಗೆ ಒಂದು ಬೃಹತ್ ಆಕಾರದ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿ, ಆ ಕಲ್ಯಾಣ ಮಂಟಪದಿಂದ ಬಂದಂತಹ ಆದಾಯದಲ್ಲಿ ನಮ್ಮ ನಾಡಿನಲ್ಲಿರ್ತಕ್ಕಂಥ ಎಲ್ಲಾ ಜನಾಂಗದ, ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲ ಜನಾಂಗದ ಬಡ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಬರಬೇಕು, ಬೆಂಗಳೂರಲ್ಲಿರ್ತಕ್ಕಂಥ ಒಂದು ಹೈ ಕ್ವಾಲಿಟಿ ಎಜುಕೇಶನ್ ಬಡ ಮಕ್ಕಳಿಗೆ ನೀಡಬೇಕನ್ನುವಂತ ಸಂಕಲ್ಪ ಮಾಡಿ ಈಗ ಒಂದು ಉಚಿತ ವಸತಿ ಶಾಲೆಯನ್ನ 2009ನೇ ಇಸ್ವಿಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಈ ಶಾಲೆಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಆಂಗ್ಲ ಮಾಧ್ಯಮ ಶಾಲೆಯನ್ನ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ನೀಡ್ತಾ ಇದ್ದೇವೆ. ಜಾತಿ ಮತ ಭೇದವಿಲ್ಲದೆ ಎಲ್ಲಾ ವರ್ಗದ ಮಕ್ಕಳಿಗೂ ಇಲ್ಲಿ ಅವಕಾಶ ಕಲ್ಪಿಸಿದ್ದಾರೆ. ಇಲ್ಲಿ ಪ್ರಾಥಮಿಕ ಹಂತದಿಂದ 10ನೇವರೆಗಿನ ತರಗತಿಗಳು ನಡೆಯುತ್ತವೆ. ಬಡ ಮಕ್ಕಳು ಇಂಗ್ಲಿಷ್ ಭಾಷಾ ಮಾಧ್ಯಮದ ಕಲಿಕಾ ಅವಕಾಶದಿಂದ ವಂಚಿತರಾಗಬಾರದು ಎಂಬ ಕಾರಣಕ್ಕೆ ಬಿಪಿಎಲ್ ಕಾರ್ಡ್ ಹೊಂದಿರುವ ಸಾವಿರಾರು ಮಕ್ಕಳಿಗೆ ಉಚಿತ ಪ್ರವೇಶ ನೀಡಿ ವಿದ್ಯಾ ದಾಸೋಹ ನಡೆಸುತ್ತಿದ್ದಾರೆ. ಮುಖ್ಯವಾಗಿ ಶಾಲೆಗೆ ಪ್ರವೇಶ ಪಡಲಿಕ್ಕೆ ಏನಪ್ಪಾ ಅರ್ಹತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಆ ವಿದ್ಯಾರ್ಥಿಯ ಕುಟುಂಬ ಅದು BPL ಕುಟುಂಬದವರು ಆಗಿರ್ಬೇಕು, ಅಂದ್ರೆ ಬಡ ರೇಖೆಯ ಕೆಳಗಡೆ ಇರ್ತಕ್ಕಂಥ ಆ ಕುಟುಂಬದ ಮಕ್ಕಳಾಗಿರ್ಬೇಕು. ಆಮೇಲೆ ಯಾವುದೇ ಜಾತಿಯ ನಿರ್ಬಂಧ ಇಲ್ಲ. ನಿಮಗೆ ಆಶ್ಚರ್ಯ ಅಂತ ಹೇಳಿದ್ರೆ, ಸುಮಾರು ಇಲ್ಲಿವರೆಗೆ ನಮ್ಮ ಶಾಲೆಯಲ್ಲಿ ಸುಮಾರು ಒಂದು 20ರಿಂದ 25 ಜನ ಮುಸ್ಲಿಂ ಕುಟುಂಬದ ವಿದ್ಯಾರ್ಥಿಗಳು ಕೂಡ ಶ್ರೀಮಠದ ವಿದ್ಯಾರ್ಥಿ ನಿಲಯದಲ್ಲಿ ಅಧ್ಯಯನ ಮಾಡಿ ಇವತ್ತು ಅವರು ತಮ್ಮ ಬದುಕನ್ನ ರೂಪಿಸಿಕೊಂಡಿದ್ದಾರೆ. ಹಾಗಾಗಿ ಜಾತಿ ಮತ ಪಂಥಗಳ ಭೇದ ಭಾವ ನಮ್ಮ ಶಾಲೆಯಲ್ಲಿ ಇಲ್ಲ. ಅದು ಒಂದೇ ನಿಯಮ ಏನಪ್ಪಾ ಅಂತ ಹೇಳಿದ್ರೆ, ಈ ಶಾಲೆಯಲ್ಲಿ ಪ್ರವೇಶ ಪಡಲಿಕ್ಕೆ ಒಂದು ಪ್ರವೇಶ ಪರೀಕ್ಷೆಯನ್ನು ನಾವು ಮಾಡ್ತೇವೆ. ಆ ಪ್ರವೇಶ ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿಗಳು ತೇರ್ಗಡೆ ಆಗ್ಬೇಕು. ಯಾಕಂತ ಹೇಳಿದ್ರೆ 5ನೇ ತರಗತಿವರೆಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮವನ್ನು ಓದಿ ಈಗ 6ನೇ ತರಗತಿಯಿಂದ ಇಂಗ್ಲಿಷ್ ಮಾಧ್ಯಮ ಶಾಲೆ ಇದಾಗಿರೋದ್ರಿಂದ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಪ್ರವೇಶ
ಆ ಮಕ್ಕಳಿಗೆ ಇರಬೇಕು. ಬೇಸಿಕ್ ನಾಲೆಡ್ಜ್, ಒಂದಿಷ್ಟು ಸಣ್ಣ ಸಣ್ಣ ವಾಕ್ಯವನ್ನ ಮಾಡ್ಲಿಕ್ಕೆ ಬರಬೇಕು, ನೋಡಿ ಬರೆಯೋದಾಗಿ ಬರ್ಬೇಕು. ಹೀಗೆ ಒಂದು ಪರೀಕ್ಷೆಯನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡ್ತೇವೆ. ಆಶ್ಚರ್ಯ ಅಂತ ಹೇಳಿದ್ರೆ ಕೇವಲ ABCD ಸಣ್ಣ ಸ್ವಲ್ಪ ಇಂಗ್ಲಿಷ್ ನಾಲೆಡ್ಜ್ ಇರತಕ್ಕಂಥ ವಿದ್ಯಾರ್ಥಿ ಶಾಲೆಯಲ್ಲಿ ಸೇರ್ತಾನೆ, ಮುಂದೆ SSLC ಪರೀಕ್ಷೆಯಲ್ಲಿ ಅವ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗುವ ರೀತಿಯಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಾ ಇದೆ. ಶಾಲೆ ಪ್ರಾರಂಭವಾದಾಗಿಂದ ಇಲ್ಲಿವರೆಗೂ, ಅದು 2023ನೇ ಇಸ್ವಿವರೆಗೂ ಕೂಡ ಪ್ರತಿ ವರ್ಷ 100% ರಿಸಲ್ಟ್ ನಮ್ಮ ಶಾಲೆಯಿಂದ ನೀಡ್ತಾ ಇದ್ದೀವಿ ಅನ್ನೋದು ಒಂದು ಹೆಮ್ಮೆಯ ಸಂಗತಿ. ಮತ್ತು ಈ ಶಾಲೆಯಲ್ಲಿ ಕೇವಲ ಪಾಠ ಅಷ್ಟೇ ಮುಖ್ಯ ಅಲ್ಲ, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂತ ಕೆಲಸ ಶ್ರೀಮಠದಲ್ಲಿ ನಿರಂತರವಾಗಿ ನಡೀತಾ ಇದೆ. ಆಮೇಲೆ ಇಲ್ಲಿ ಶಿಕ್ಷಣನೂ ತುಂಬಾ ಚೆನ್ನಾಗಿದೆ ಅಂತೇಳಿ 100% ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಬಂತು. ಆಗೋಸ್ಕರ ಇಲ್ಲಿ ನಾವು ಮಗನಿಗೆ ಶಿಕ್ಷಣ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಕಂಡಕ್ಟ್ ಮಾಡಕ್ ಬಂದಿದ್ದೀವಿ. ನಮ್ಮ ಹೆಸರು ವೀರೇಶ್ ಮತ್ತಿಹಳ್ಳಿ ಅಂತೇಳಿ ಹಾವೇರಿ ಜಿಲ್ಲೆಯಿಂದ ಬಂದಿದ್ದೀವಿ, ಹಿರೇಕೆರೆ ತಾಲೂಕು. ಇಲ್ಲಿ ನಾವು ಹಿರೇಕೆರೆ ತಾಲೂಕಿಂದ ಬಂದಿರೋರು 20 ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರೆಲ್ಲ 5ನೇ ಕ್ಲಾಸ್ ಪಾಸ್ ಆಗಿ 6ನೇ ಕ್ಲಾಸಿಗೆ ಇಲ್ಲಿ ಅಡ್ಮಿಷನ್ಗೆ ಅಂತ ಹೇಳಿ ಬಂದಿದ್ದಾರೆ. ಈ ಸಂಸ್ಥೆ ಒಳ್ಳೆ ಸಮಾಜಮುಖಿ ಕಾರ್ಯವನ್ನ ಮತ್ತ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ನೀಡಬೇಕು ಒಂದು ಆಶೆಯನ್ನ ಇಟ್ಟು ಈ ಒಂದು ಪ್ರವೇಶ ಪರೀಕ್ಷೆಯನ್ನ ಇಲ್ಲಿ ತಗೊಂಡಿದ್ದಾರೆ. ಇದೆಲ್ಲ ಒಳ್ಳೆ ವಿಷಯ ಆಗಿದೆ, ಇದು ಮಾದರಿನೂ ಹೌದು. ಜೊತೆಗೆ ಒಳ್ಳೆ ಸಂಸ್ಕಾರ ಶಿಕ್ಷಣ ನಾವು ನೋಡಿದಾಗ ಸಹಜವಾಗಿ ನೋಡಿರ್ಬೋದು, ಇಲ್ಲೆಲ್ಲ ವಾತಾವರಣ ಇರ್ಬೋದು. ಮತ್ತ ಬೇರೆ ಬೇರೆ 400-500 ಕಿಲೋಮೀಟರ್ ಇಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಾಗ್ಲಿ ಪಾಲಕರಾಗ್ಲಿ ಇದನ್ನೆಲ್ಲ ಬಹಳ ಅಪ್ರಿಶಿಯೇಟ್ ಮಾಡಿದ್ರು. ಬಹಳ ಇದೆಲ್ಲ ಸಂತೋಷ ಸಂಗತಿ. ನಂಗೆ ಒಬ್ಬನಿಗೆ ಅಲ್ಲ, ಸಾಕಷ್ಟು ಪಾಲಕರು ಇದನ್ನ ನೋಡಿ ಬಹಳ ಸಂತೋಷ ಪಟ್ರು. ಅಷ್ಟೇ ಅಲ್ಲದೆ ವಿದ್ಯೆಯ ಹಂಬಲದಿಂದ ಬಂದು ಸೇರುವ ಮಕ್ಕಳಿಗೆ ವಸತಿ ಮತ್ತು ಊಟಕ್ಕೆ ಕಷ್ಟವಾಗಬಾರದೆಂಬ ಕಾರಣದಿಂದ ಶ್ರೀಮಠದಲ್ಲೇ ಉಚಿತ ವಿದ್ಯಾರ್ಥಿ ನಿಲಯ ಸ್ಥಾಪಿಸಿ ಮಕ್ಕಳ ಹಸಿವಿನ ಚಿಂತೆ ದೂರ ಮಾಡಿದ್ದಾರೆ. ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಬರ್ತಾರೆ ಸರ್ ನಮ್ಮ ಶಾಲೆಗೆ ಮಕ್ಕಳು. ಆದ್ರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕ ಭಾಗದಿಂದ ಹೆಚ್ಚಿನ ಪ್ರಮಾಣದ ವಿದ್ಯಾರ್ಥಿಗಳು ಬರ್ತಾರೆ. ರಾಯಚೂರು, ಬೀದರ್, ಗುಲ್ಬರ್ಗ, ಬಳ್ಳಾರಿ, ಆಮೇಲೆ ಈ ಎಲ್ಲಾ ಜಿಲ್ಲೆಗಳಿಂದ ಹೆಚ್ಚಿನ ಪ್ರಮಾಣದ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಪ್ರತಿ ವರ್ಷ. ಜೊತೆಗೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಮುಂದಿನ ಸಂತತಿ ತಿಳಿದಿರಬೇಕು ಹಾಗೂ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕೆಂಬ ಉದ್ದೇಶದಿಂದ ಮಠದ ಆವರಣದಲ್ಲೇ ಶ್ರೀ ವೀರಭದ್ರಸ್ವಾಮಿ ಸಂಸ್ಕೃತ ಪಾಠಶಾಲೆಯನ್ನು ನಡೆಸಲಾಗುತ್ತಿದೆ. ಇಲ್ಲಿ ಶ್ರೀ ಪೂಜ್ಯ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯರು ಕೂಡ ಪಾಠಗಳು ನಡೆಸುತ್ತಾರೆ. ಹಾಗೆಯೇ ಶ್ರೀಮಠದಿಂದ 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗಾಗಿ ಕೈಗಾರಿಕಾ ತರಬೇತಿ ಕೇಂದ್ರವೊಂದನ್ನು ಸ್ಥಾಪಿಸಿದ್ದಾರೆ. ಮಕ್ಕಳು ಯಾವುದಾದರೂ ಒಂದು ಕೌಶಲ್ಯ ಪಡೆದರೆ ನಾಳೆ ಅವರು ವೃತ್ತಿ ಮಾಡಿಕೊಂಡು ಸ್ವಾವಲಂಬಿ ಜೀವನ ನಡೆಸಬಹುದು ಎಂಬ ದೂರದೃಷ್ಟಿ ಶ್ರೀಗಳದ್ದಾಗಿರುತ್ತದೆ.